ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳು. ಸೊ ಫಸ್ಟ್ ಕ್ವಶನ್ ನೋಡಿದಾಗ ಟೀನ್ ದರ್ವಾಜಾ ಅಂತಕ್ಕಂಥ ಒಂದು ದರ್ವಾಜಾ ಎಲ್ಲಿದೆ ಅಂತ ಕೇಳಿದರೆ ಆಗ್ರಾ, ದೆಹಲಿ, ಅಹಮದಾಬಾದು, ಬೆಂಗಳೂರು. ಸೊ ಟೀನ್ ದರ್ವಾಜಾ ಕಂಡುಬರ್ತಕ್ಕಂಥದ್ದು ಅಹಮದಾಬಾದ್ ನಗರದಲ್ಲಿ. ನೆಕ್ಸ್ಟ್ ಕ್ವಶನು, ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದ ವರ್ಷ ಯಾವುದು? ಕ್ರಿಸ್ತಶಕ 1881, ಕ್ರಿಸ್ತಶಕ 1885, ಕ್ರಿಸ್ತಶಕ 1991, ಕ್ರಿಸ್ತಶಕ 1995. ಸೊ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಯಾದಂತಹ ವರ್ಷ ಬಂದು ಕ್ರಿಸ್ತಶಕ 1881ರಲ್ಲಿ. ನೆಕ್ಸ್ಟ್ ಕ್ವಶನ್, ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹುತಾತ್ಮರಾದವರು ಯಾರು? ಆಪ್ಷನ್ ಎ ಭೀಮರಾವ್, ಆಪ್ಷನ್ ಬಿ ರಾಜ ವೆಂಕಟಪ್ಪ ನಾಯಕ, ಆಪ್ಷನ್ ಸಿ ಬಾಬಾ ಸಾಹೇಬ್, ಆಪ್ಷನ್ ಡಿ ಯಾರೂ ಅಲ್ಲ. ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಹುತಾತ್ಮರು ಬಂದು ಆಪ್ಷನ್ ಬಿ ರಾಜ ವೆಂಕಟಪ್ಪ ನಾಯಕ್ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟು 1946ರಲ್ಲಿ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ 1946ರಲ್ಲಿ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಬಂದು ಮುಂಬೈ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನ ಕಾಲ ಎಂದು ಯಾವ ಕಾಲವನ್ನು ಕರೆಯಲಾಗುತ್ತದೆ? ಕೃಷ್ಣದೇವರಾಯನ ಕಾಲ, ಅಲಾವುದ್ದೀನ್ ಖಿಲ್ಜಿಯ ಕಾಲ, ಮೊಹಮ್ಮದ್ ಬಿನ್ ತುಘಲಕ್ನ ಕಾಲ, ಯಾರೂ ಅಲ್ಲ. ಸೊ ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನದ ಕಾಲವನ್ನು ಇಲ್ಲಿ ಕೃಷ್ಣದೇವರಾಯನ ಕಾಲವನ್ನು ಒಂದು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನ ಕಾಲ ಅಂತ ಕರೆಯಲಾಗುತ್ತದೆ. ಸೊ ನೆಕ್ಸ್ಟ್ ಕ್ವಶನು, ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿದ್ದ ಆಡಳಿತ ಕೇಂದ್ರ ಯಾವುದು? ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿದ್ದ ಆಡಳಿತ ಕೇಂದ್ರ ಯಾವುದು? ಆಪ್ಷನ್ ಎ ಶಿರಾ, ಬಿ ಮೂಡಬಿದ್ರೆ, ಸಿ ಹಲ್ಮಿಡಿ, ಡಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿ ಇದ್ದಂತಹ ಆಡಳಿತ ಕೇಂದ್ರ ಬಂದು ಶಿರಾ. ಸೊ ನೆಕ್ಸ್ಟು, ಭಾರತ ಮೆಕಾವೆಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? ಇದು ಇಂಪಾರ್ಟೆಂಟು. ಭಾರತದ ಮೆಕಾವೆಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? ಕೌಟಿಲ್ಯ, ಮಹಾವೀರ, ಅಶೋಕ, ಯಾರೂ ಅಲ್ಲ. ಸೊ ಭಾರತದ ಮೆಕಾವೆಲ್ಲಿ ಬಂದು ಇಲ್ಲಿ ಕೌಟಿಲ್ಯ ಅಂತಕ್ಕಂಥವ್ರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು ಅಂತ ಕೇಳಿದರೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ, ಮೈಸೂರು ಚಾಮುಂಡೇಶ್ವರಿ ದೇವಾಲಯ, ಚೆನ್ನಕೇಶವ ದೇವಾಲಯ, ಯಾವುದೂ ಅಲ್ಲ. ಸೊ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯ ಬಂದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಭಾರತದ ಇತಿಹಾಸದಲ್ಲಿ ಅಭೇದ್ಯ ಕೋಟೆ ಎಂದು ಯಾವುದನ್ನು ಕರೆಯಲಾಗುತ್ತಿತ್ತು? ಭಾರತದ ಇತಿಹಾಸದಲ್ಲಿ ಅಭೇದ್ಯ ಕೋಟೆ ಎಂದು ಯಾವುದನ್ನು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಚಿತ್ರದುರ್ಗ ಕೋಟೆ, ಆಪ್ಷನ್ ಬಿ ದೆಹಲಿ ಕೆಂಪು ಕೋಟೆ, ಆಪ್ಷನ್ ಸಿ ಶ್ರೀರಂಗಪಟ್ಟಣ ಕೋಟೆ, ಡಿ ಯಾವುದು ಅಲ್ಲ ಅಂತ ಹೇಳಿದರೆ ಇಲ್ಲಿ ಇತಿಹಾಸದಲ್ಲಿ ಅಭೇದ್ಯ ಕೋಟೆ ಎಂದು ಚಿತ್ರದುರ್ಗ ಕೋಟೆಯನ್ನು ಕರಿತಾ ಇದ್ರು. ನೆಕ್ಸ್ಟ್ ಕ್ವಶನ್, ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದ ಅರಸ ಯಾರು? ದೇವರಾಜ ಅರಸ್, ಕೃಷ್ಣದೇವರಾಯ, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಜಯ ಚಾಮರಾಜೇಂದ್ರ ಒಡೆಯರ್. ಈ ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದಂಥ ಅರಸ ಬಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥ ಆಪ್ಷನ್ ಸಿ ಏನಿದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಪಂಪಾಪುರ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಿದ್ದರು? ಬೇಲೂರು, ಹಳೆಬೀಡು, ಹಂಪಿ, ವಿಜಯನಗರ. ಸೊ ಇಲ್ಲಿ ಪಂಪಾಪುರ ಎಂದು ಹಂಪಿಯನ್ನು ಕರೀತಾ ಇದ್ರು ಮೊದಲು. ಸೊ ಇಷ್ಟು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ಗಳು. ಸೊ ಫಸ್ಟ್ ಕ್ವಶನ್ ನೋಡಿದಾಗ ಟೀನ್ ದರ್ವಾಜಾ ಅಂತಕ್ಕಂಥ ಒಂದು ದರ್ವಾಜಾ ಎಲ್ಲಿದೆ ಅಂತ ಕೇಳಿದರೆ ಆಗ್ರಾ, ದೆಹಲಿ, ಅಹಮದಾಬಾದು, ಬೆಂಗಳೂರು. ಸೊ ಟೀನ್ ದರ್ವಾಜಾ ಕಂಡುಬರ್ತಕ್ಕಂಥದ್ದು ಅಹಮದಾಬಾದ್ ನಗರದಲ್ಲಿ. ನೆಕ್ಸ್ಟ್ ಕ್ವಶನು, ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದ ವರ್ಷ ಯಾವುದು? ಕ್ರಿಸ್ತಶಕ 1881, ಕ್ರಿಸ್ತಶಕ 1885, ಕ್ರಿಸ್ತಶಕ 1991, ಕ್ರಿಸ್ತಶಕ 1995. ಸೊ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆಯಾದಂತಹ ವರ್ಷ ಬಂದು ಕ್ರಿಸ್ತಶಕ 1881ರಲ್ಲಿ. ನೆಕ್ಸ್ಟ್ ಕ್ವಶನ್, ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹುತಾತ್ಮರಾದವರು ಯಾರು? ಆಪ್ಷನ್ ಎ ಭೀಮರಾವ್, ಆಪ್ಷನ್ ಬಿ ರಾಜ ವೆಂಕಟಪ್ಪ ನಾಯಕ, ಆಪ್ಷನ್ ಸಿ ಬಾಬಾ ಸಾಹೇಬ್, ಆಪ್ಷನ್ ಡಿ ಯಾರೂ ಅಲ್ಲ. ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಹುತಾತ್ಮರು ಬಂದು ಆಪ್ಷನ್ ಬಿ ರಾಜ ವೆಂಕಟಪ್ಪ ನಾಯಕ್ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟು 1946ರಲ್ಲಿ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ 1946ರಲ್ಲಿ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಬಂದು ಮುಂಬೈ.
ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನ ಕಾಲ ಎಂದು ಯಾವ ಕಾಲವನ್ನು ಕರೆಯಲಾಗುತ್ತದೆ? ಕೃಷ್ಣದೇವರಾಯನ ಕಾಲ, ಅಲಾವುದ್ದೀನ್ ಖಿಲ್ಜಿಯ ಕಾಲ, ಮೊಹಮ್ಮದ್ ಬಿನ್ ತುಘಲಕ್ನ ಕಾಲ, ಯಾರೂ ಅಲ್ಲ. ಸೊ ದಕ್ಷಿಣ ಭಾರತ ಸಾಂಸ್ಕೃತಿಕ ಸಮ್ಮಿಲನದ ಕಾಲವನ್ನು ಇಲ್ಲಿ ಕೃಷ್ಣದೇವರಾಯನ ಕಾಲವನ್ನು ಒಂದು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನ ಕಾಲ ಅಂತ ಕರೆಯಲಾಗುತ್ತದೆ. ಸೊ ನೆಕ್ಸ್ಟ್ ಕ್ವಶನು ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿದ್ದ ಆಡಳಿತ ಕೇಂದ್ರ ಯಾವುದು? ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿದ್ದ ಆಡಳಿತ ಕೇಂದ್ರ ಯಾವುದು? ಆಪ್ಷನ್ ಎ ಶಿರಾ, ಬಿ ಮೂಡಬಿದ್ರೆ, ಸಿ ಹಲ್ಮಿಡಿ, ಡಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿ ಇದ್ದಂತಹ ಆಡಳಿತ ಕೇಂದ್ರ ಬಂದು ಶಿರಾ. ಸೊ ನೆಕ್ಸ್ಟು ಭಾರತ ಮೆಕಾವೆಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? ಇದು ಇಂಪಾರ್ಟೆಂಟು. ಭಾರತದ ಮೆಕಾವೆಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? ಕೌಟಿಲ್ಯ, ಮಹಾವೀರ, ಅಶೋಕ, ಯಾರೂ ಅಲ್ಲ. ಸೊ ಭಾರತದ ಮೆಕಾವೆಲ್ಲಿ ಬಂದಿಲ್ಲಿ ಕೌಟಿಲ್ಯ ಅಂತಕ್ಕಂಥವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು ಅಂತ ಕೇಳಿದ್ದಾರೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ, ಮೈಸೂರು ಚಾಮುಂಡೇಶ್ವರಿ ದೇವಾಲಯ, ಚೆನ್ನಕೇಶವ ದೇವಾಲಯ, ಯಾವುದೂ ಅಲ್ಲ. ಸೊ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯ ಬಂದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು ಭಾರತದ ಇತಿಹಾಸದಲ್ಲಿ ಅಭೇದ್ಯ ಕೋಟೆ ಎಂದು ಯಾವುದನ್ನು ಕರೆಯಲಾಗುತ್ತಿತ್ತು? ಭಾರತದ ಇತಿಹಾಸದಲ್ಲಿ ಅಭೇದ್ಯ ಕೋಟೆ ಎಂದು ಯಾವುದನ್ನು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಚಿತ್ರದುರ್ಗ ಕೋಟೆ, ಆಪ್ಷನ್ ಬಿ ದೆಹಲಿ ಕೆಂಪು ಕೋಟೆ, ಆಪ್ಷನ್ ಸಿ ಶ್ರೀರಂಗಪಟ್ಟಣ ಕೋಟೆ, ಡಿ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಇತಿಹಾಸದಲ್ಲಿ ಅಭೇದ್ಯ ಕೋಟೆ ಎಂದು ಚಿತ್ರದುರ್ಗ ಕೋಟೆಯನ್ನು ಕರಿತಾ ಇದ್ರು. ನೆಕ್ಸ್ಟ್ ಕ್ವಶನ್ ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದ ಅರಸ ಯಾರು? ದೇವರಾಜ ಅರಸ್, ಕೃಷ್ಣದೇವರಾಯ, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಜಯ ಚಾಮರಾಜೇಂದ್ರ ಒಡೆಯರ್. ಈ ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದಂಥ ಅರಸ ಬಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥ ಆಪ್ಷನ್ ಸಿ ಏನಿದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು ಪಂಪಾಪುರ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಿದ್ದರು? ಬೇಲೂರು, ಹಳೆಬೀಡು, ಹಂಪಿ, ವಿಜಯನಗರ. ಸೊ ಇಲ್ಲಿ ಪಂಪಾಪುರ ಎಂದು ಹಂಪಿಯನ್ನು ಕರೀತಾ ಇದ್ದು ಮೊದಲು. ಸೊ ಇಷ್ಟು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.